ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಲಾಸ್ಟ್ ವಿಡಿಯೋದಲ್ಲಿ ಸೂಪರ್ ಸಾಫ್ಟ್ ಆಗಿ ತೆಳುವಾಗಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ ಬೇಳೆ ಬೇಯಿಸಿರೋ ಕಟ್ನಿಂದ ಸೂಪರ್ ಆಗಿರೋ ತುಂಬಾ ಟೇಸ್ಟಿ ಆಗಿರೋ ಒಬ್ಬಟ್ಟಿನ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಳೆ ಬೇಯಿಸ್ಕೋಬೇಕು. ನಾನು ಒಬ್ಬಟ್ಟಾಗ್ಲೇ ಮಾಡಿ ತೋರಿಸಿದೀನಿ. ಅದೇ ಬೇಳೆ ಬೇಯಿಸ್ಕೊಂಡಿರೋ ಕಟ್ನಿಂದ ಒಬ್ಬಟ್ಟಿನ ಸಾರು ಮಾಡ್ತಾ ಇರೋದನ್ನ ಹೇಳ್ತಾ ಇದೀನಿ. ನೋಡಿ, ಚೆನ್ನಾಗಿ ಬೇಳೆ ಬಂದಾದ್ಮೇಲೆ ಆ ಕಟ್ಟನ್ನ ಸೆಪರೇಟ್ ಮಾಡ್ಕೋಬೇಕು. ಈ ಬಸ್ಕೊಂಡಿರೋ ನೀರ್ನ ಸಪ್ರೇಟ್ ಆಗಿ ಇಟ್ಕೊಂಡು ಅದರಿಂದ ಸಾಂಬಾರ್ ಮಾಡ್ತಾ ಇರೋದು. ಸೊ ಇದಕ್ಕೆ ಮೊದಲಿಗೆ ಒಂದು ಪ್ಯಾನ್ ತಗೋಣ. ಪ್ಯಾನ್ಗೆ 2 ರಿಂದ 3 ಸ್ಪೂನು ಎಣ್ಣೆ ಹಾಕೋಬೇಕು. ನಾನಿಲ್ಲಿ ಒಂದು 3 ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕದಾಗಿರೋದು. ದಪ್ಪದಾಗಿರೋದಂದ್ರೆ 2 ತಗೊಳ್ಳಿ. ಅದಕ್ಕೆ ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮಸಾಲೆ ರೆಡಿ ಮಾಡ್ಕೋತಾ ಇರೋದು ಸಾಂಬಾರ್ಗೆ. ಈ ಸಾಂಬಾರ್ನ 2 ರಿಂದ 3 ದಿನ ಇಟ್ಕೊಂಡು ತಿಂದ್ರೆ ಇನ್ನ ಟೇಸ್ಟಿ ಆಗಿರುತ್ತೆ. ಯೂಶಲಿ ಒಬ್ಬಟ್ಟನ್ನ ಯುಗಾದಿ ಹಬ್ಬದಲ್ಲಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮಾಡ್ತೀವಿ. ನೋಡಿ, ಇದಕ್ಕೆ 8 ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕೋಬೇಕು. ಈರುಳ್ಳಿ ಇನ್ನೇನು ಆಗ್ತಾ ಬಂತು. ನೋಡಿ, ಈಗ ಆಗಿದೆ. ಇದನ್ನ ಸೈಡ್ಗೆ ತೆಗೆದಿಟ್ಕೊಂಬಿಡೋಣ. ನಾನು ಇಲ್ಲಿ ಒಣಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ಒಬ್ಬಟ್ಟಿಗೆ ಒಣಕೊಬ್ಬರಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿ ಕೊಬ್ಬರಿನೂ ಹಾಕೋಬಹುದು, ತೆಂಗಿನಕಾಯಿ. ಇಲ್ಲೊಂದು 10 ಕಾಳು ಪೆಪ್ಪರ್ ತಗೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು. ನೋಡಿ, ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋಬೇಕು. ನಿಮ್ ಕಲರ್ ಬೇಕು ಅಂದ್ರೆ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಬಹುದು. ಉರಿಬೇಕಾದ್ರೇನೆ ಒಂದ್ 4-5 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ಳಿ, ಕಲರ್ ಬೇಕು ಅಂದವರು. ನೋಡಿ, ಇಲ್ಲಿ ನಾನು ಸಾಂಬಾರ್ ಪೌಡರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಎರಡು ಸ್ಪೂನ್ ಹಾಕೊಂಡಿದೀನಿ. ನಿಮ್ ಖಾರ ಬೇಕಂದ್ರೆ ಇನ್ನೊಂದ್ ಸ್ಪೂನ್ ಹಾಕೊಳ್ಳಿ. ಇನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಖಾರ ರುಬ್ಬಿದಾಗಿದೆ. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಯೂಶಲಿ ನೀವು ಖಾರ ರುಬ್ಬಿರೋದನ್ನ ಒಗ್ಗರಣೆ ಹಾಕಿ ಅದ್ರಲ್ಲಿ ಕುದಿಸಿ ಆಮೇಲೆ ಕಟ್ ಹಾಕೋಬೇಕು. ಒಬ್ರೊಬ್ರು ಹಂಗೆ ಹಾಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತಾರೆ. ನೀವು ಲಾಸ್ಟಿಗೆ ಬೇಕಾದ್ರೆ ಇನ್ನೊಂದ್ಸರಿ ಹಾಕೊಳ್ಳಿ. ನಾನಿಲ್ಲಿ ಫಸ್ಟ್ ಒಗ್ಗರಣೆ ಹಾಕಿ ಅದಕ್ಕೆ ರುಬ್ಬಿರೋ ಖಾರ ಹಾಕಿ ಕುದಿಸಿ ಆಮೇಲೆ ಕಟ್ ಹಾಕ್ತಾ ಇದೀನಿ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಬೇಕು ಒಗ್ಗರಣೆಗೆ. ನೋಡಿ, ರುಬ್ಬಿಟ್ಕೊಂಡಿರೋದನ್ನ ಖಾರ ಹಾಕೋಬೇಕು. ಖಾರ ರುಬ್ಬಿರೋದನ್ನ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕೋಬೇಕು. ಇದು ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಬೇಳೆ ಬೇಯಿಸ್ಕೊಂಡಿರೋ ಕಟ್ಟನ್ನ ಹಾಕೋಬೇಕು. ಒಬ್ಬಟ್ಟಿನ ಸಾಂಬಾರ್ ಮಾಡ್ತಾ ಇದ್ರೆ ಮನೆ ತುಂಬಾ ಘಮ ಘಮ ಅಂತ ಇರುತ್ತೆ. ನೋಡಿ, ಸಾಂಬಾರ್ ಕುದಿತಾ ಇದೆ. ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಹಾಕೊಂಡ್ಮೇಲೆ ಇನ್ನೊಂದ್ ಸ್ವಲ್ಪ ಕುದಿಸ್ಕೊಳ್ಳಿ. ನೀವು ಕುದಿಸ್ಕೊಂಡು 2-3 ದಿನ ಇಟ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆಗಿ ಒಬ್ಬಟ್ಟಿನ ಸಾಂಬಾರ್ ಮಾಡ್ಬೋದು ಅಂತ. ಸೊ ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗ್ ಬಂದಿದೆ ಅಂತ ಹೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.